ಗೈಸ್ ನಮಸ್ಕಾರ. ಅದು ಆಗಸ್ಟ್ 18, 2005 ಅಮೆರಿಕದ ಪ್ರೋಬೋ ಸಿಟಿಯಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಳಗಿನ ಜಾವ ಅನ್ನೋನ್ ನಂಬರಿಂದ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿರೋ ಪೊಲೀಸ್ಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಆ ಕಡೆಯಿಂದ ಕಾಲ್ ಮಾಡಿರೋನು ಅವನಿರೋ ಲೊಕೇಶನ್ ಬಗ್ಗೆ ಹೇಳಿ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ನಿನ್ನೆ ರಾತ್ರಿಯಿಂದ ಒಂದು ಕೇವ್ನಲ್ಲಿ ಸಿಗಾಕೊಂಡಿದ್ದೀವಿ, ಇಲ್ಲಿ ಏನ್ ಮಾಡಬೇಕು ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ನಮ್ಮನ್ನ ಕಾಪಾಡಿ ಅಂತ ಜೋರಾಗಿ ಹತ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಪೊಲೀಸ್ಗೆ ಡೌಟ್ ಬರುತ್ತೆ, ಆದ್ರೂ ಕೂಡ ಒಂದು ರೆಸ್ಕ್ಯೂ ಟೀಮ್ ಜೊತೆಗೆ ಆ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ. ಹಾಗಿದ್ರೆ ಅವತ್ತು ರಾತ್ರಿ ಅವನಿಗೆ ಮತ್ತೆ ಅವನ ಫ್ರೆಂಡ್ಸ್ಗೆ ಏನಾಗಿತ್ತು? ಓಕೆ ಗೈಸ್, ಲೆಟ್ಸ್ ಸಿ ವಾಟ್ ಆಕ್ಚುಲಿ ಹ್ಯಾಪನ್ಡ್ ದಟ್ ನೈಟ್. ಓಕೆ, ನಾವಿವಾಗ ಒಂದಿನ ಹಿಂದಕ್ಕೆ ಹೋಗೋಣ. ಅದು ಆಗಸ್ಟ್ 17. ಅವತ್ತು 5 ಜನ ಫ್ರೆಂಡ್ಸ್ ಒಂದು ರೆಸ್ಟೋರೆಂಟಲ್ಲಿ ಕೂತು ಡಿನ್ನರ್ ಮಾಡ್ತಿರ್ತಾರೆ. ಇವರೆಲ್ಲ ಕೂಡ ಒಂದು 15ರಿಂದ 25 ವರ್ಷದವರಾಗಿರ್ತಾರೆ. ಅದರಲ್ಲಿದ್ದ ಜೆನಿಫರ್ ಅನ್ನೋಳಿಗೆ ಹೊಸ ಪ್ಲೇಸ್ಗಳನ್ನ, ಮಿಸ್ಟೀರಿಯಸ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ಅವಳು ಹೇಳ್ತಾಳೆ, ಈ ಪ್ರೋಬೋ ಸಿಟಿಯಲ್ಲಿರೋ ವೈ ಮೌಂಟೇನ್ಸ್ ಹಿಂದ್ಗಡೆ ಒಂದು ಸೀಕ್ರೆಟ್ ಕೇವ್ ಇದೆ, ಅಲ್ಲಿ ಹೋದವ್ರು ಯಾರು ಕೂಡ ಮತ್ತೆ ಅಲ್ಲಿಗೆ ಹೋಗೋಕೆ ಇಷ್ಟಪಡ್ತಿಲ್ಲ, ಮತ್ತೆ ಅಲ್ಲಿ ಏನಿದೆ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ. ಸೊ ನಾವಲ್ಲಿಗೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾಳೆ. ಅದೊಂದು ನೀರು ತುಂಬಿಕೊಂಡಿರೋ ಸಣ್ಣ ಕೇವ್ ಅಷ್ಟೇ, ಜಸ್ಟ್ 15 ಅಡಿ ಉದ್ದ ಇದೆ. ನಾವು ಎಂಟ್ರಿಯಲ್ಲಿ ನೀರೊಳಗೆ ಮುಳುಗಿ ಒಂದು 15 ಅಡಿ ಮುಂದೆ ಹೋಗಿ ಎದ್ದಾಗ ಅಲ್ಲಿ ಬೇರೆ ಜಾಗ ಸಿಗುತ್ತೆ, ಅದು ತುಂಬಾ ಚೆನ್ನಾಗಿರ್ಬೋದಲ್ವಾ, ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅವರಿಗೆ ಒಂದ್ಸರಿ ಕ್ಯೂರಿಯಾಸಿಟಿ ಬರೋ ತರ ಹೇಳ್ಬಿಡ್ತಾಳೆ. ಉಳ್ದಿರೋ 4 ಜನಕ್ಕೆ ಫುಲ್ ಇಂಟ್ರೆಸ್ಟ್ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ ಅಂತ ಏನೇನ್ ಬೇಕು ಅಂತ ಐಟಮ್ಗಳನ್ನ ಪ್ಯಾಕ್ ಮಾಡ್ಕೊಂಡು ಆಗಿಂದಾಗ್ಲೇ ನೈಟ್ ಆ ಕೇವ್ ಕಡೆಗೆ ಹೊರಟ್ಬಿಡ್ತಾರೆ. ಮಧ್ಯರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಅವರೆಲ್ಲ ಆ ಕೇವ್ ಹತ್ರ ಬರ್ತಾರೆ. ಅಲ್ಲಿ ಅವರನ್ನ ಬಿಟ್ರೆ ಸುತ್ತಮುತ್ತ ಯಾರು ಇರಲ್ಲ, ಫುಲ್ ಕತ್ಲು, ಫುಲ್ಲು ನಿಶ್ಶಬ್ದವಾಗಿರುತ್ತೆ. ಅಷ್ಟು ಸಣ್ಣದಾಗಿರೋ ಆ ಕೇವ್ ಒಳಗೆ 5 ಜನನು ಇಳಿತಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರಿಗೆ ಆ ಕೇವ್ನ ಆಕ್ಚುಯಲ್ ಎಂಟ್ರಿ ಕಾಣುತ್ತೆ. ಅಲ್ಲಿ ನೀರು ತುಂಬಿಕೊಂಡಿರೋ ಎಂಟ್ರಿಯನ್ನ ತೋರಿಸಿ ಜೆನಿಫರ್ ಹೇಳ್ತಾಳೆ, ಇದೇ ಕೇವ್ ಒಳಗೆ ನಾವಿವಾಗ ಎಂಟರ್ ಆಗ್ಬೇಕು ಅಂತ. ಆಗ ಉಳಿದಿರೋ 4 ಜನಕ್ಕೆ ಫುಲ್ಲು ಭಯ ಆಗ್ಬಿಡುತ್ತೆ, ಯಾಕಂದ್ರೆ ಆ ಪ್ಲೇಸ್ ನೋಡೋಕೆ ತುಂಬಾ ಹಾರಿಬಲ್ ಆಗಿರುತ್ತೆ. ಅಂಥದ್ರಲ್ಲಿ ಆ ಕೇವ್ ಒಳಗೆ ಹೋಗೋಕೆ ಯಾರಿಗೆ ತಾನೇ ಮನ್ಸು ಬರುತ್ತೆ? ಆಗ ಏರಿಯಲ್ಲಿ ಇದ್ದವಳು, ಇಲ್ಲಿ ತನಕ ಬಂದಿದೀವಲ್ಲ ಸಾಕು, ಒಳಗೆ ಹೋಗೋ ರಿಸ್ಕ್ ತಗೊಳ್ಳೋದು ಬೇಡ, ಸುಮ್ಮನೆ ವಾಪಸ್ ಹೋಗ್ಬಿಡೋಣ ಅಂತಾಳೆ. ಆಗ ಜೆನಿಫರ್, ಇಲ್ಲ ನಿಮ್ಗೆ ಏನೂ ಆಗಲ್ಲ, ಇದು ಜಸ್ಟ್ 15 ಅಡಿ ಉದ್ದ ಇರ್ಬೋದಷ್ಟೇ, ನಿಮ್ಗೆ ಇದನ್ನ ತೋರಿಸ್ಬೇಕಂತಾನೆ ಕರ್ಕೊಂಡ್ ಬಂದಿದ್ದೀನಿ, ಒಂದ್ಸಾರಿ ಹೋಗಿ ಬರೋಣ ಅಂತ ರಿಕ್ವೆಸ್ಟ್ ಮಾಡಿ ಜೆನಿಫರ್ ಒಳಗೆ ಇಳ್ದೆ ಬಿಡ್ತಾಳೆ. ಅವಳು ಕಂಪ್ಲೀಟ್ ಆಗಿ ನೀರೊಳಗೆ ಇಳ್ದಾದ್ಮೇಲೆ ಅವಳನ್ನೇ ಇವರು ಫಾಲೋ ಮಾಡ್ತಾ ಹೋಗ್ತಾರೆ. ನಾನು ರೀಸೆಂಟ್ ಆಗಿ ನಟ್ಟಿ ಪಟ್ಟಿ ಕೇವ್ ಬಗ್ಗೆನೂ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಜನ ನೋಡಿದ್ದಾರೆ. ನೀವಿನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಆದ್ಮೇಲೆ ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಲೆಟ್ಸ್ ಬ್ಯಾಕ್ ಟು ದ ವಿಡಿಯೋ. ಅವ್ರು ಹೋಗೋಕ್ಕೂ ಮುಂಚೆ ಅಲ್ಲಿದ್ದ ಒಂದು ಕಲ್ಲಿಗೆ ಹಗ್ಗನ ಕಟ್ಟಿ ಅದರ ತುದಿನ ಇವರು ತಗೊಂಡೋಗಿರ್ತಾರೆ, ವಾಪಸ್ ಬರೋಕೆ ಈಸಿ ಆಗ್ಬೇಕು ಅಂತ. ಆದ್ರೆ ಆ ಜೋಸೆಫ್ ಮಾತ್ರ ಕೇವ್ ಒಳಗೆ ಹೋಗಲ್ಲ, ಅವ್ರಿಗೋಸ್ಕರ ಹೊರಗಡೆನೆ ವೆಯ್ಟ್ ಮಾಡ್ತಾ ಇರ್ತಾನೆ. ಅಷ್ಟು ಸಣ್ಣದಾಗಿರೋ ಕೇವ್ ಒಳಗೆ ಹೋದವ್ರಿಗೆ ವಾಪಸ್ ಬರಕ್ ಆಗ್ಲಿಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು, ಆದ್ರೆ ಟ್ವಿಸ್ಟ್ ಅಲ್ಲೇ ಇರೋದು. ಫಸ್ಟ್ ಕೇವ್ ಒಳಗೆ ಎಂಟರ್ ಆಗೋ ಜೆನಿಫರ್ ಆ ಹೊಸ ಪ್ಲೇಸ್ಗೆ ಹೋಗಿ ಸೇರ್ತಾಳೆ. ಅವಳನ್ನ ಫಾಲೋ ಮಾಡ್ತಿದ್ದ ಆ 3 ಜನನು ಕೂಡ ಅಲ್ಲಿಗೆ ಬರ್ತಾರೆ. ಆ ಪ್ಲೇಸ್ 4 ಜನ ನಿಲ್ಲುವಷ್ಟೇನೋ ದೊಡ್ಡ ಇರುತ್ತೆ, ಆದ್ರೆ ಅವ್ರ 4 ಜನಕ್ಕೂ ಕೂಡ ಅಲ್ಲಿ ಸರಿಯಾಗಿ ಬ್ರೀದಿಂಗ್ ಮಾಡೋಕೆ ಆಗ್ತಿರಲ್ಲ. ಜೆನಿಫರ್ ಅನ್ಕೊಂತಾಳೆ, ನಮ್ಗೆ ರೆಸ್ಪಿರೇಷನ್ ಮಾಡೋಕೆ ಇಷ್ಟು ಕಷ್ಟ ಆಗ್ತಿದೆಯಲ್ಲ, ಇಲ್ಲಿ ಯಾವ್ದಾದ್ರು ವಿಷ ಗಾಳಿ ಇರ್ಬೋದಾ ಅಂತ. ಹೌದು, ಅವಳು ಅನ್ಕೊಂಡಿದ್ದು ಕರೆಕ್ಟ್. ಅಲ್ಲಿ ಜಸ್ಟ್ 21% ಅಷ್ಟು ಮಾತ್ರ ಆಕ್ಸಿಜನ್ ಇತ್ತು, ಇನ್ನು ಉಳಿದಿರೋ 79% ಇದ್ದಿದ್ದು ಪಾಯ್ಸನಸ್ ನೈಟ್ರೋಜನ್ ಗ್ಯಾಸ್. ಜೊತೆಗೆ ಅವ್ರು 4 ಜನ ಅಲ್ಲಿದ್ದ ಸ್ವಲ್ಪ ಆಕ್ಸಿಜನ್ ಕೂಡ ಎಳ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ನೈಟ್ರೋಜನ್ ಜೊತೆ ಮಿಕ್ಸ್ ಮಾಡಿ ಇನ್ನೂ ಕೂಡ ಪಾಯ್ಸನಸ್ ಮಾಡ್ಬಿಡ್ತಾರೆ. ಹೋಗ್ತಾ ಹೋಗ್ತಾ ಅವರಿಗೆ ರೆಸ್ಪಿರೇಷನ್ ಮಾಡೋಕೆ ಆಗಲ್ಲ, ಫುಲ್ಲು ಕಷ್ಟ ಆಗ್ಬಿಡುತ್ತೆ. ಅವ್ರು ಅಲ್ಲಿಗೆ ಹೋಗಿ 1 ನಿಮಿಷ ಕೂಡ ಆಗಿರಲ್ಲ ಅಷ್ಟರಲ್ಲಿ ಜೆನಿಫರ್, ಈ ಜಾಗ ಸರಿ ಇಲ್ಲ, ಇಲ್ಲಿ ನಾವು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಎಲ್ಲ ವಾಪಸ್ ಹೋಗೋಣ, ಬೇಗ ನನ್ನ ಫಾಲೋ ಮಾಡಿ ಅಂತ ಹೇಳಿ ಅಲ್ಲಿದ್ದ ಫುಲ್ ನೈಟ್ರೋಜನ್ ಗ್ಯಾಸ್ ನ ಒಂದ್ಸರಿ ಒಳಗೆ ಎಳ್ಕೊಂಡು ನೀರೊಳಗೆ ಮುಳುಗ್ಬಿಡ್ತಾಳೆ. ಅದು ಪಾಯ್ಸನಸ್ ಗ್ಯಾಸ್ ಆಗಿರೋದ್ರಿಂದ ಅವಳಿಗೆ ತುಂಬಾ ಹೊತ್ತು ಬ್ರೀದಿಂಗ್ ನ ಹೋಲ್ಡ್ ಮಾಡೋಕೆ ಆಗಲ್ಲ. ಹಾಗೆ ಅವಳಿಗೆ ಆ ರೋಪ್ ಕೂಡ ಸರಿಯಾಗಿ ಕೈಗೆ ಸಿಗಲ್ಲ, ಹೀಗಾಗಿ ಅವಳು ನೀರಲ್ಲಿ ಮುಳುಗಿ ಸತ್ತೋಗ್ತಾಳೆ. ಉಳಿದಿರೋ 3 ಜನನು ಕೂಡ ಅದೇ ನೈಟ್ರೋಜನ್ ಗ್ಯಾಸ್ ನ ಒಳಗೆ ಎಳ್ಕೊಂಡು ಒಂದ್ಸರಿ ನೀರೊಳಗೆ ಮುಳುಗ್ತಾರೆ. ಅವರು ಕೂಡ ಸೇಮ್ ಕಂಡೀಷನ್, ಸೇಮ್ ಸಿಚುವೇಶನ್ ಅಲ್ಲಿ. ಇನ್ನು ಜೋಸೆಫ್ ಹೊರಗಡೆ ಅವ್ರಿಗೋಸ್ಕರ ಕಾಯ್ತಿರ್ತಾನೆ. ಮಧ್ಯರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಕೇವ್ ಒಳಗೆ ಹೋದವರು ಬೆಳಗಿನ ಜಾವ 5 ಗಂಟೆ ಆದ್ರೂ ಕೂಡ ಹೊರಗಡೆ ಬರೋದೇ ಇಲ್ಲ. ಒಳಗಡೆ ಏನ್ ಆಗ್ತಿದೆ ಅಂತ ಇವನ್ಗೆ ಗೊತ್ತಾಗಲ್ಲ. ಸೊ ಇವನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿರ್ತಾನೆ. ಪೊಲೀಸ್ ಅವ್ರ ಜೊತೆ ಬಂದಿದ್ದ ರೆಸ್ಕ್ಯೂ ಟೀಮ್ ಅವರು ಕೇವ್ನ ಒಳಗಿಳಿದು ನೋಡ್ತಾರೆ. ನೋಡಿದಾಗ ಅವರಿಗೆ ಫುಲ್ಲು ಶಾಕ್ ಆಗುತ್ತೆ, ಯಾಕಂದ್ರೆ ಎಂಟ್ರಿಯಿಂದ ಬರೀ 8 ಅಡಿ ದೂರದಲ್ಲಿ ಅವರು ನೀರೊಳಗೆ ಮುಳುಗಿ ಸತ್ತೋಗಿರ್ತಾರೆ. ಆ ಕೇವ್ನ ಎಂಟ್ರಿ ತುಂಬಾ ಸಣ್ಣ ಇದ್ದಿದ್ರಿಂದ ಬಾಡಿಗಳನ್ನ ಹೊರಗೆ ತೆಗಿಯಕ್ಕಾಗಲ್ಲ. ಸೊ ಇವರು ಮೋಟರ್ನ ಯೂಸ್ ಮಾಡಿ ನೀರ್ನ ಫುಲ್ಲು ಖಾಲಿ ಮಾಡಿ ಅದಾದ್ಮೇಲೆ ಬಾಡಿನ ಹೊರಗೆ ತೆಗಿತಾರೆ.
ಪೊಲೀಸವ್ರಿಗೆ ಫಸ್ಟ್ ಜೋಸೆಫ್ ಮೇಲೆ ಡೌಟ್ ಬರುತ್ತೆ, ಇವನ ಯಾಕೆ 4 ಜನನ ಸಾಯಿಸಿ ಈ ಕೇವ್ ಒಳಗೆ ಹಾಕಿರಬಾರ್ದು ಅಂತ. ಆದ್ರೆ ಆ 4 ಜನರ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಅವರ ಬಾಡಿ ಮೇಲೆ ಈ ಜೋಸೆಫ್ನ ಯಾವುದೇ ಫಿಂಗರ್ ಪ್ರಿಂಟ್ ಕೂಡ ಸಿಗಲ್ಲ. ಹಾಗೆ ಅವರು 4 ಜನನು ನೀರಲ್ಲಿ ಮುಳುಗಿನೇ ಸತ್ತಿರೋದು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಜೋಸೆಫ್ ಸೇಫ್ ಆಗ್ತಾನೆ. ಯೂಸ್ಲೆಸ್ ಕೆಲಸಗಳಿಗೆ ರಿಸ್ಕ್ ತಗೊಳ್ದೆ ಹೊರಗಡೆನೆ ನಿಂತಿದ್ಕೆ ಆ ಜೋಸೆಫ್ ಸೇಫ್ ಆದ. ಪ್ರಪಂಚದಲ್ಲಿ ಸುತ್ತೋಕೆ ಎಂತೆಂಥದೋ ಜಾಗಗಳಿದೆ, ಆದ್ರೆ ಇಂಥ ಜಾಗಗಳಿಗೆ ಹೋಗಿ ಯಾಕೆ ಸಾಯ್ತಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ಹೀಗೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲದೆ ಆ ಕೇವ್ ಒಳಗೆ ಬರೋ 4 ಜನರ ಜೀವ ಒಂದೇ ನಿಮಿಷದೊಳಗೆ ಹೊರಟೋಗುತ್ತೆ. ಆಮೇಲೆ ಇವ್ರ ತರನೇ ಕೆಲಸ ಇಲ್ದವರು ಇಲ್ಲಿ ಬಂದು ಸಾಯ್ಬಾರ್ದು ಅಂತ ಆ ಕೇವ್ನ ಕಾಂಕ್ರೀಟ್ ಹಾಕಿ ಸೀಲ್ ಮಾಡಿ ಮುಚ್ಚಿಬಿಡ್ತಾರೆ. ಈ ವಿಡಿಯೋ ನಾನು ಯಾಕೆ ಮಾಡಿದೆ ಅಂದರೆ, ಒಂದು ಜೀವನ ತ್ಯಾಗ ಮಾಡ್ತಿದ್ದೀನಿ ಅಂದರೆ ಅದರಿಂದ ಅಟ್ಲೀಸ್ಟ್ 4 ಜನಕ್ಕೆ ಯೂಸ್ ಆಗೋ ಥರ ಇರಬೇಕು. ನಮ್ಮ ಫ್ರೀಡಮ್ ಫೈಟರ್ಸ್ ಇದ್ರಲ್ಲ ಆ ಥರ. ಅದನ್ನ ಬಿಟ್ಟು ಇಂತಹ ಯೂಸ್ಲೆಸ್ ಕೆಲಸಗಳಿಗೆ, ಜೀವ ಕಳ್ಕೊಳ್ಳುವಂತಹ ವೇಸ್ಟ್ ಬಾಡಿಗಳಿಗೆ ರೆಸ್ಪೆಕ್ಟ್ ಕೊಡೋದೇ ವೇಸ್ಟು. ಏನಂತೀರಾ? ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಕಂಟೆಂಟ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಮರಿದೆ ಲೈಕ್ ಮಾಡಿ, ಮತ್ತೆ ತಪ್ಪದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.